ಶಾಸಕ ಪ್ರೀತಮ್ ಗೌಡ ಮನೆ ಮೇಲೆ ಕಲ್ಲು ತೂರಾಟ ಆಗಿರುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲ್ಲು ಹೊಡೆದ ವ್ಯಕ್ತಿ ಯಾರು ಇದೀಗಿರುವಂತ ಪ್ರಶ್ನೆ ಗೊತ್ತಿದೆ ಎಲ್ಲರಿಗೂ ಕೂಡ ಬಹುತೇಕರಿಗೆ ಜೆಡಿಎಸ್ ಕಾರ್ಯಕರ್ತರು ಸೇರ್ಕೊಂಡು ಹಿಂಗೆ ಕಲ್ಲು ಹೊಡೆದ್ರು ಅಂತ ಬಟ್ ಆ ಕಾರ್ಯಕರ್ತ ಯಾರು ಆ ಕಾರ್ಯಕರ್ತ ಚೇತನ್ ಈ ತರದ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ ಕಲ್ಲಿಸ್ತಿದ್ದು ಚೇತನ್ ಗೌಡ ಇರಬಹುದು ಅಂತ ಅನುಮಾನ ವ್ಯಕ್ತವಾಗ್ತಾ ಇದೆ ಏಕಂತಾದ್ರೆ ಪ್ರತಿಭಟನೆಯ ಸಂದರ್ಭದಲ್ಲಿ ಸಿಟ್ಟಿನಿಂದ ಚೇತನ್ ಗೌಡ ಅನ್ನುವಂತ ವ್ಯಕ್ತಿ ಆವಾಜ್ ಹಾಕ್ತಾ ಇರ್ತಾನೆ ಸದ್ಯ ಜೆಡಿಎಸ್ ನ ಸಕ್ರಿಯ ಕಾರ್ಯಕರ್ತನೂ ಕೂಡ ಹೌದು ಈ ಚೇತನ್ ಗೌಡ ಇದೇ ವ್ಯಕ್ತಿ ಕಲ್ಲು ಹೊಡೆದಿದ್ದು ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತ ಮಾಹಿತಿ ಜೊತೆಗೆ ಆ ಭಾಗದಲ್ಲಿ ಬಹಳ ಹೆಚ್ಚು ಚರ್ಚೆ ಆಗ್ತಾ ಇರುವಂತ ವಿಚಾರ ಬಿಜೆಪಿ ಕಾರ್ಯಕರ್ತರೊಂದಿಗೆ ನಿನ್ನೆ ಮಾತಿನ ಚಕಮಕಿ ಆಗಿತ್ತು ಈ ವೇಳೆ ಎರಡು ಕಲ್ಲೆತ್ಕೊಂಡು ಬಂದಿದ್ದಂತೆ ವ್ಯಕ್ತಿ ಜನರ ಮಧ್ಯೆ ನಿಂತು ಶಾಸಕರ ಮನೆಯತ್ತ ಆ ವ್ಯಕ್ತಿ ಕಲ್ಲೆಸೆದಿದ್ದಾನೆ ಕಲ್ಲೆಸೆದು ಸ್ಥಳದಿಂದ ಸದ್ದಿಲ್ಲದೆ ನಾಪತ್ತೆಯಾಗಿರುವಂತ ವ್ಯಕ್ತಿ ಈಗ ಆ ಕಲ್ಲು ಎಸೆದಿರುವಂತ ವ್ಯಕ್ತಿಯ ವಿಡಿಯೋ ಇದೆಯಲ್ಲ ಅದು ಚೇತನ್ನ ಚಹರೆಯನ್ನೇ ಹೋಲ್ತಾ ಇದೆ ಇದೀಗ ಚೇತನ್ ಕಲ್ಲೆಸೆದಿರುವ ಬಗ್ಗೆನೇ ಹೆಚ್ಚು ಅನುಮಾನ ವ್ಯಕ್ತ ಆಗ್ತಾ ಇದೆ ಅಂತೇಳಿ ತಿಳಿದು ಬರ್ತಾ ಇದೆ ನೋಡ್ತಾ ಇದೀವಲ್ಲ ಸ್ವಲ್ಪ ಈ ಖಾದಿ ಬಣ್ಣದ ಬಟ್ಟೆಯನ್ನು ಹಾಕೊಂಡು ಬಂದಿರುವಂಥದ್ದು ಖಾಕಿ ಬಣ್ಣದ ಬಟ್ಟೆಯನ್ನು ಹಾಕೊಂಡು ಬಂದಿರೋದು ವ್ಯಕ್ತಿ ನೋಡ್ತಾ ಇದ್ದೀವಿ ಎರಡು ಕಲ್ಲು ತಗೊಂಡ್ಬರ್ತಾನೆ ಆ ವ್ಯಕ್ತಿ ನೋಡಿ ಎಸ್ತಾ ಈಗ ಆ ಕಲ್ಲನ್ನು ಇದು ನೇರವಾಗಿ ಇಲ್ಲಿ ಬಂದು ಬಿದ್ದಂಗೆ ಗೊತ್ತಾಗ್ತಾ ಇದೆ ಇಲ್ಲಿ ನೋಡ್ತಾ ಇದೀವಲ್ಲ ನಾವಿಲ್ಲಿ ಒಂದು ಕಡೆ ಅವ್ರ ಮನೆ ಒಳಗಿರ್ತಾರೆ ಆ ಟೈಮ್ನಲ್ಲಿ ಇಲ್ಲಿ ನೋಡ್ತಾ ಇದ್ದೀವಿ ಇದೇ ವ್ಯಕ್ತಿ ಕಲ್ಲನ್ನು ತೆಗೆದುಕೊಂಡು ಬಂದು ಹೊಡೆದಿದ್ದು ಅಲ್ಲೆಲ್ಲರೂ ಶಾಂತ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು ಆ ನಂತರಲ್ಲಿ ಸ್ವಲ್ಪ ಮಾತಿಗೆ ಮಾತು ಬೆಳೆಯುತ್ತೆ ಆದರೆ ಈ ವ್ಯಕ್ತಿ ಎಲ್ಲಿದ್ನೋ ಏನೋ ಗೊತ್ತಿಲ್ಲ ಹೀಗೆ ಕಲ್ಲೆತ್ಕೊಂಡ್ಬಂದು ಸುಖ ಸುಮ್ಮನೆ ಎಸಿತಾನೆ ಅದು ಒಳಗೆ ಹೋಗಿ ರಾಹುಲ್ ಅವರಿಗೆ ಬೀಳುತ್ತೆ ರಾಹುಲ್ ಕಿಣಿಗೆ ಚೇತನ್ ಗೌಡ ಈ ವ್ಯಕ್ತಿ ಚೇತನ್ ಗೌಡ ಅಂತ ಈಗ ಬಹುತೇಕರು ಗುಮಾನಿ ವ್ಯಕ್ತಪಡಿಸ್ತಾ ಇದ್ದಾರೆ ಮಂಜುನಾಥ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಮಂಜುನಾಥ್ ಬಹುತೇಕ ಇಲ್ಲಿ ತನ್ನ ಮುಖಚಾರ ಎಲ್ಲ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈ ವಿಡಿಯೋದಲ್ಲಿ ಇನ್ಫ್ಯಾಕ್ಟ್ ಆ ವ್ಯಕ್ತಿ ಯಾರು ಅಂತ ಕಂಡುಹಿಡಿಯೋದು ಕೂಡ ಏನಂತ ಕಷ್ಟದ ಕೆಲಸ ಅಲ್ಲ ಪೊಲೀಸರು ಆ ಕೆಲಸ ಮಾಡ್ತಾ ಇದಾರೆ ಅಥವಾ ಕಾಟಾಚಾರಕ್ಕೆ ಏನಾದ್ರು ತನಿಖೆ ನಡೆಸ್ತಾ ಇದಾರೆ ಜೊತೆಗೆ ಮೇಲ್ನೋಟಕ್ಕೆ ಈ ವ್ಯಕ್ತಿ ಚೇತನ್ ಗೌಡ ಅನ್ನೋದು ಹೇಗೆ ಕನ್ಫರ್ಮ್ ಆಗ್ತಾ ಇದೆ ಎಷ್ಟು ಕನ್ಫರ್ಮ್ ಆಗ್ತಾ ಇದೆ ಮಾಲ್ತೇಶ್ ಏನು ನಿನ್ನೆ ಹಾಸನ ನಗರದಲ್ಲಿ ಇರ್ತಕ್ಕಂಥ ಹಾಸನ ನಗರದ ವಿದ್ಯಾನಗರದ ಇರ್ತಕ್ಕಂಥ ಹಾಸನ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಪ್ರೀತಮ್ ಗೌಡ ಅವರ ಮನೆ ಎದುರುಗಡೆ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಿರ್ತಕ್ಕಂಥ ವೇಳೆಯಲ್ಲಿ ನಡೆದಂತಹ ಅಹಿತಕರ ಘಟನೆಯಲ್ಲಿ ಒಂದ್ 4-5 ಕಲ್ಲುಗಳನ್ನು ತೂರಿದ್ರಿಂದಾಗಿ ಶಾಸಕರ ಬೆಂಬಲಿಗ ಆಗಿರ್ತಕ್ಕಂಥ ರಾಹುಲ್ ಕಿಣಿ ಅಂತಕ್ಕಂಥವ್ರಿಗೆ ಒಬ್ರು ಗಾಯ ಆಗಿದೆ ಅವ್ರ ಮನೆಯ ಒಂದು ಕಾರು ಕೂಡ ಸಣ್ಣ ಪುಟ್ಟ ಡ್ಯಾಮೇಜ್ ಆಗಿರ್ತಕ್ಕಂಥದ್ದು ಈ ಘಟನೆಯಲ್ಲಿ ಕಲ್ಲು ಎಲ್ಲಿಂದ ತೂರು ಬಂತು ಯಾರು ಕಲ್ಲು ಎಸೆದ್ರು ಅಂತಕ್ಕಂಥದ್ದು ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು ಈಗ ನಮಗೆ ಲಭ್ಯ ಆಗಿರ್ತಕ್ಕಂಥ ಒಂದಷ್ಟು ಮೊಬೈಲ್ ವಿಡಿಯೋಗಳು ಮತ್ತೆ ಆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಂತ ನಮ್ಮ ಕ್ಯಾಮ್ರಾ ವಿಡಿಯೋಗಳನ್ನ ಆಧರಿಸಿ ನಾವು ನೋಡೋದಾದ್ರೆ ಆ ಕಲ್ಲು ಎಸೆದಿರ್ತಕ್ಕಂಥ ವ್ಯಕ್ತಿಯ ವಿಡಿಯೋ ನಮ್ಗೆ ಲಭ್ಯ ಆಗಿದೆ ಆದ್ರೆ ಆ ವಿಡಿಯೋ ಮತ್ತೆ ನಮ್ಮ ಕ್ಯಾಮ್ರಾದಲ್ಲಿ ಲಭ್ಯ ಆಗಿರ್ತಕ್ಕಂಥ ವಿಡಿಯೋಗಳನ್ನ ಪರಿಶೀಲನೆ ಮಾಡಿದಾಗ ಬಹುತೇಕವಾಗಿ ಆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಂತ ಜೆಡಿಎಸ್ ಕಾರ್ಯಕರ್ತ ಆಗಿರ್ತಕ್ಕಂಥ ಚೇತನ್ ಅಂತವರು ಕಲ್ಲು ಎಸೆದಿದ್ದಾರೆ ಅಂತಕ್ಕಂಥ ಚರ್ಚೆಗಳಿಗೆ ಆರಂಭ ಆಗಿರ್ತಕ್ಕಂಥ ಯಾಕಂತ ಹೇಳಿದ್ರೆ ನಾವು ಆ ವಿಡಿಯೋಗಳ ಸ್ಪಷ್ಟವಾಗಿ ಗಮನಿಸಬಹುದು ಆ ವಿಡಿಯೋದಲ್ಲಿ ಏನು ಕಲ್ಲು ಎತ್ಕೊಂಡು ಬರ್ತಕ್ಕಂಥ ವ್ಯಕ್ತಿ ತನ್ನ 2 ಕೈಗಳ ಒಂದು ಕಲ್ಲು ತಗೊಂಡ್ಬರ್ತಾನೆ ಕಲ್ಲು ತಂದು ಬಿಸಾಕ್ತಾನೆ ಆ ಒಳಗಡೆ ಹೋದಂತ ಕಲ್ಲು ನೇರವಾಗಿ ರಾಹುಲ್ ಕಿಣಿ ಅವರಿಗೆ ಬಿತ್ತ ಅಥವಾ ಬಿಡಲಿಲ್ಲ ಅಂತಕ್ಕಂಥದ್ದು ನಮ್ಮ ವಿಡಿಯೋದಲ್ಲಿ ಸ್ಪಷ್ಟ ತಿಳಿದಿದ್ರು ಕೂಡ ಆ ರಾಹುಲ್ ಕಿಣಿಯವರು ನಿಂತಿದ್ದ ದಿಕ್ಕಿಗೆ ಕಲ್ಲು ಹೋಗುತ್ತೆ ಬಹುಶಃ ಅದೇ ಕಲ್ಲು ಬಿದ್ದಿರಬಹುದಾ ಅಥವಾ ಬಿದ್ದಿಲ್ವಾ ಅಂತಕ್ಕಂಥದ್ದು ಪೊಲೀಸ್ ತನಿಖೆಯಿಂದ ಸ್ಪಷ್ಟವಾಗಬೇಕಾಗುತ್ತೆ ಆದ್ರೆ ಕಲ್ಲು ಎಸೆದಿರ್ತಕ್ಕಂಥದ್ದು ಬಹುತೇಕ ಜೆಡಿಎಸ್ ನ ಕಾರ್ಯಕರ್ತರ ಕಡೆ ಇದ್ದಂತ ಜೆಡಿಎಸ್ ನ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಂತ ಚೇತನ್ ಅವರೇ ಕಲ್ಲು ಎಸೆದಿದ್ದಾರೆ ಅಂತಕ್ಕಂಥದ್ದು ಬಹುತೇಕ ಒಂದ್ ರೀತಿ ಸ್ಪಷ್ಟ ಆಗ್ತಕ್ಕಂಥ ವಿಡಿಯೋಗಳು ಲಭ್ಯ ಆಗಿರ್ತಕ್ಕಂಥದ್ದು ಎಲ್ಲವೂ ಕೂಡ ವಿಡಿಯೋ ಸ್ಪಷ್ಟತೆ ಆಗ್ತಾ ಇದೆ ಇದೇ ರೀತಿ ಆಗಿರ್ತಕ್ಕಂಥ